ಆಶಾ ಚಂದ್ರಭಟ್ ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಾಫ್ಟ್ ಆಗಿರುವಂತಹ ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು, ಹಾಗೆ ತಂಪು ಕೂಡ ಇದು. ಬೇಸಿಗೆ ಕಾಲದಲ್ಲಿ ಇದನ್ನು ವಾರದಲ್ಲಿ ಒಂದು 2-3 ದಿವಸ ಆದರೂ ಇದನ್ನು ತಿನ್ಬೋದು. ಎಲ್ಲ ಕಾಲದಲ್ಲಿ ಕೂಡ ತಿನ್ಬೋದು, ಬಟ್ ಬೇಸಿಗೆಯಲ್ಲಿ ಇದು ತುಂಬ ಒಳ್ಳೆಯದಾಗ್ತದೆ. ಇದರ ಜೊತೆಗೆ ನಾನು ಸೋರೆಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಳೆಯ ಸೋರೆಕಾಯಿಯನ್ನು ಉಪಯೋಗಿಸಿಕೊಂಡು ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಈಗ ಮೊದಲಿಗೆ ಒಂದು ಎಳೆಯ ಸೋರೆಕಾಯಿ ತಗೊಂಡಿದ್ದೇನೆ. ಇದನ್ನು ಸಿಪ್ಪೆ ತೆಗೆದುಕೊಳ್ತಾ ಇದ್ದೇನೆ. ರೊಟ್ಟಿಗೆ ನಮಗೆ ಸಿಪ್ಪೆ ಬೇಡ, ದೋಸೆ ಮಾಡದಿದ್ದರೆ ಸಿಪ್ಪೆ ಸಹಿತ ದೋಸೆ ಮಾಡ್ಬೋದು. ಹಾಗೆಯೇ ಈ ಸಿಪ್ಪೆಯನ್ನು ಬಿಸಾಡುವ ಅವಶ್ಯಕತೆ ಇಲ್ಲ, ಅದು ಫೈಬರ್ ರಿಚ್ ಇರ್ತದೆ. ಹಾಗೆ ಅದನ್ನು ಚಟ್ನಿ ಮಾಡಿಕೊಳ್ಬೋದು. ಚಟ್ನಿ ರೆಸಿಪಿ ನಾವು ಹಾಕಿದ್ದೇವೆ ಆಲ್ರೆಡಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ಸೋರೆಕಾಯನ್ನು ತುರಿದುಕೊಳ್ಬೇಕು. ಸೋರೆಕಾಯಿಯನ್ನು ತುರಿಲಿಕ್ಕೆ ಉದಾಸೀನ ಆಗ್ತದೆ ಅಂತಾದರೆ ನೀವು ಮಿಕ್ಸಿಗೆ ಹಾಕಿ ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಮಾಡಿ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡಲಿ 1-2 ಸುತ್ತು ತಿರುಗಿಸಿದರೆ ಕೂಡ ಸಾಕಾಗ್ತದೆ. ನಾನಿಲ್ಲಿ ತುರಿದೇ ಮಾಡ್ತಾ ಇದ್ದೇನೆ. ತುರಿದೇ ಮಾಡಿದರೆ ಅದು ತುಂಬ ರುಚಿಯಾಗಿರ್ತದೆ. ಹಾಗೆ ಎಲ್ಲವನ್ನು ಕೂಡ ಫಸ್ಟಿಗೆ ತುರಿದುಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಸಣ್ಣದಾಗಿ ತುರಿದುಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳುವ. ಇದಕ್ಕೆ ಈಗ ಕೆಲವು ಮಸಾಲೆಗಳನ್ನು, ಒಂದು ಸ್ವಲ್ಪ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮಸಾಲೆ ಇಷ್ಟ ಇಲ್ಲ ಅಂತ ಹೇಳುವವರು ಸಿಂಪಲಾಗಿ ಉಪ್ಪು ಹಾಕ್ಕೊಂಡು ಹಾಗೇ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಆಮೇಲೆ ಒಂಚೂರು ಇಂಗು, ಒಂದು 2 ಚಿಟಿಕೆಯಷ್ಟು, ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ. ಇದೆಲ್ಲ ಆಪ್ಷನಲ್, ನಿಮಗೆ ಇದೆಲ್ಲ ಬೇಡ, ಮಸಾಲೆ ಇಷ್ಟ ಇಲ್ಲ ಅಂತಾದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಬೇಕು ಅಂತಾದರೆ ಗರಂ ಮಸಾಲೆ ಹಾಕ್ಕೊಳ್ಬೋದು. ಗರಂ ಮಸಾಲೆ ನಾನು ಹಾಕಲಿಲ್ಲ, ನಾನು ಇಷ್ಟೇ ಮಸಾಲೆಗಳನ್ನು ಹಾಕಿರೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀರು ಬಿಟ್ಕೊಳ್ತದೆ, ನಾವು ಉಪ್ಪು ಹಾಕಿರ್ತೇವಲ್ವ, ಹಾಗಾಗಿ ನೀರು ಬಿಟ್ಕೊಳ್ತದೆ. ಸರಿಯಾಗಿ ಕೈಯಲ್ಲೇ ಒಂದು 2-3 ನಿಮಿಷ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ರಾಗಿ ಹುಡಿ ಹಾಗೂ ಒಂದು ಸ್ವಲ್ಪ ಜೋಳದ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅರ್ಧ ರಾಗಿ ಹುಡಿ ಹಾಕ್ಕೊಂಡಿದ್ದೇನೆ, ಅರ್ಧ ಜೋಳದ ಹುಡಿ ಹಾಕ್ಕೊಂಡಿದ್ದೇನೆ. ಯಾವುದೇ ಅಕ್ಕಿ ಆಗಲಿ ನೀರುಳ್ಳಿ ಆಗಲಿ ಎಂತ ಹಾಕಲಿಲ್ಲ ನಾನಿವತ್ತು. ನೀವು ಇದನ್ನು ಉಪವಾಸಕ್ಕೆ ಬೇಕಾದರೆ ಮಾಡಿಕೊಳ್ಬೋದು, ಅಥವಾ ಅಕ್ಕಿ ತಿನ್ನದವರಿಗೆ ಇದು ಬೆಸ್ಟ್, ಅಂಥವರಿಗೆಲ್ಲ ಇದು ಸುಲಭವಾಗಿ ಮಾಡಿಕೊಡ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ದಪ್ಪ ಆಯಿತು, ಗಟ್ಟಿ ಆಯಿತು ಅಂತ ಅನಿಸಿದರೆ ನಿಮಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನನಗೊಂಚೂರು ಗಟ್ಟಿ ಆಯಿತು ಅನ್ನಿಸ್ತು, ಅದಕ್ಕೆ ನಾನು ಚೂರು ನೀರು ಸೇರಿಸ್ಕೊಂಡೆ. ನೀರು ಸೇರಿಸಲೇಬೇಕು ಅಂತೇನಿಲ್ಲ, ಸೋರೆಕಾಯಿ ಫ್ರೆಶ್ ಇದ್ದರೆ ಅದರ ನೀರೇ ಸಾಕಾಗ್ತದೆ, ಅದರ ಪರಿಮಳದಲ್ಲೇ ನಾವು ಮಾಡ್ಕೊಳ್ಬೋದು. ಈಗ ತವಾ ಕಾಯಲಿಕ್ಕೆ ಇಟ್ಟು ಅದನ್ನು ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆ ಹಚ್ಕೊಂಡು ತಟ್ಟಿದಂತಹ ರೊಟ್ಟಿಯನ್ನು ಅದರಲ್ಲಿ ಹಾಕ್ಕೊಂಡು ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯ್ತದೆ. ಎಣ್ಣೆ ತುಪ್ಪ ಇಷ್ಟ ಇಲ್ಲದವರು ಅದನ್ನು ಕೂಡ ಸ್ಕಿಪ್ ಮಾಡಿ ಡ್ರೈ ಆಗಿ ಬೇಯಿಸಿಕೊಳ್ಬೋದು. ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಅದೇ ಥರ ಇನ್ನೊಂದು ರೊಟ್ಟಿಯನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿಯನ್ನು ಈ ಥರ ಮಾಡ್ಕೊಳ್ಬೋದು. ನೋಡಿ, ನಮ್ಮ ರಾಗಿ ಹಾಗೂ ಜೋಳದ ರೊಟ್ಟಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಆರೋಗ್ಯಕರ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.